ಸರ್ ಯಾರಿಗೂ ತೊಂದರೆ ಕೊಡದೆ ಬದುಕೋದೆ ಸಂತೃಪ್ತಿಯ ಜೀವನ ಸರ್. ಸರ್ ಜೀವನದಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕು ಸರ್. ಸಾಧಿಸಿದವನಿಗೆ ಸಾವಿಲ್ಲ ಅಂತಾರಲ್ಲ, ಹಾಗೆ ಅದೇ ಸಂತೃಪ್ತಿ ಜೀವನ ಸರ್. ಮೋಟಿವೇಶನಲ್ ಲೈಫ್ ಸರ್. ಯಾವಾಗ್ಲೂ ಎಲ್ರಿಗೂ ಮಾದರಿಯಾಗಿರ್ಬೇಕು. ಅದೇ ಸಂತೃಪ್ತಿ ಹಾಗೂ ಸಾರ್ಥಕವಾದ ಜೀವನ. ಗುಡ್, ವೆರಿ ಗುಡ್. ಹೋಗಿ ನೀವೆಲ್ಲ ಕೂತ್ಕೊಳ್ಳಿ. ಓಕೆ, ಇನ್ನು ಉಳಿದಿರುವಂತ 3 ಪೇರ್ಗಳು ಪ್ಲೀಸ್ ಕಮ್ ಆನ್ ದ ಡ್ಯಾಸ್. ಸೊ ಸರ್, ಬೆಳಿಗ್ಗೆ ಎದ್ದು ತಿಂಡಿ ಮಾಡೋದಕ್ಕೆ ದಿನಸಿ ಇರ್ಬೇಕು, ಆಚೆಗಡೆ ಹೋಗ್ಬೇಕು ಅಂದ್ರೆ ಕಾರಲ್ಲಿ ಪೆಟ್ರೋಲ್ ಇರ್ಬೇಕು, ಶಾಪಿಂಗ್ ಮಾಡ್ಬೇಕು, ರೋಡ್ ಸೈಡ್ ಚಾಟ್ಸ್ ತಿನ್ಬೇಕು, ಅನ್ಕೊಂಡಿದ್ದನ್ನ ತಗೊಳ್ಳೋ ಶಕ್ತಿ ಇರ್ಬೇಕು. ಅಷ್ಟಿದ್ರೆ ಅದೇ ತೃಪ್ತಿ ಕೊಡೋ ಜೀವನ ಸರ್. ಹೌದು, ನನ್ ಟೇಕ್ ಇಟ್ ಈಸಿ ಪಾಲಿಸಿ. ಲೈಫ್ ಹೇಗ್ ಬರುತ್ತೋ ಹಾಗೆ ನಡ್ಕೊಂಡು ಹೋಗ್ತಾ ಇರ್ಬೇಕು. ನೋನೋ, ಇವ್ರು ಹೇಳಿದ್ದು ಜೀವನ ಅಷ್ಟೇ ಸರ್, ತೃಪ್ತಿಕರ ಜೀವನ ಅಲ್ಲ. ನಮ್ಮಮ್ಮ ಯಾವಾಗ್ಲೂ ಒಂದ್ ಮಾತು ಹೇಳ್ತಾ ಇರ್ತಾರೆ, ಲೋ ಮಗನೇ, 4 ದಿನ ಬದುಕಿದ್ರು 4 ಜನರಿಗೆ ಸಹಾಯ ಆಗೋ ತರ ಬದುಕು ಅಂತ. ನನ್ನ ಪ್ರಕಾರ 4 ಜನರಿಗೆ ಸಹಾಯ ಮಾಡಕ್ಕೆ ಅಂತಾನೆ ಬದುಕಿರೋ ನನ್ನ ಜೀವನನೇ ತೃಪ್ತಿಕರ ಜೀವನ ಸರ್. ಲೋಪರು ಇವನಿಂದ 4 ಜನ ಸಹಾಯ ಆಗತ್ತಂತೆ. ಲೇ ಸುಳ್ಳು ಬಗೊಳ್ತಾನೆ, ಜಜ್ಜಪ್ಪಂಗ್ ಹೇಳ್ಬಿಡ್ತೀನಿ. ಸುಮ್ನೆ ನಿಂತ್ಕೊಳ್ರಿ, ನಂಗೆ ಆಗ್ಬೇಕು. ಹೌದು ಸರ್, ಇವತ್ತಿಗೂ 4 ಜನಕ್ಕೆ ಸಹಾಯ ಮಾಡದೆ ಹೋದ್ರೆ ಆ ಇಡೀ ದಿನ ಏನೋ ಕಳ್ಕೊಂಡಷ್ಟು ನೋವಾಗುತ್ತೆ ನಮ್ಗೆ. ಅಯ್ಯಯ್ಯೋ, ಯಾರ್ ಎಲ್ಲಿ ಹಸ್ಕೊಂಡಿದಾರೋ, ಅವ್ರಿಗೆ ನಾವ್ ಕಾಣ್ಲಿಲ್ವಾ, ನಮಗ್ ಅವ್ರು ಕಾಣ್ಲಿಲ್ವಾ ಅನ್ನೋ ಕೊರಗು ಶುರುವಾಗುತ್ತೆ ಸರ್. ಅಯ್ಯಪ್ಪ ದೇವ್ಡ. ಓಕೆ, ನೆಕ್ಸ್ಟ್. ಸರ್ ಕೊಡಿ ಸರ್. ಅದೇನಂತಂದ್ರೆ ಮನ್ಸಂಗೆ ತೃಪ್ತಿ ಅನ್ನೋದೇ ಇಲ್ಲ ಸರ್. ಸರ್ ನಾನು ಸ್ವಲ್ಪ ಮುಂದೆ ಬಂದು ಮಾತಾಡ್ತೀನಿ ಸರ್. ಮಾರ ಕಡೆ ಸರ್, ಅದೇನಂತಂದ್ರೆ ಮನ್ಸಂಗೆ ಒಂದ್ಸತಿ ಹೊಟ್ಟೆ ತುಂಬಿಟ್ರೆ ಮುಗ್ದೋಯ್ತು. ಇನ್ನೊಂದ್ಸತಿ ತಿನ್ಬೇಕು ಅಂತ ಅವ್ನು ಕೇಳಕ್ ಹೋಗೋದಿಲ್ಲ, ಯಾಕಂದ್ರೆ ಹೊಟ್ಟೆ ತುಂಬಿಟ್ಟಿರುತ್ತೆ ನೋಡಿ. ಸರ್, ಹೊಟ್ಟೆ ಪೂರ್ತಿ ತುಂಬಿಟ್ಮೇಲೆ ಊಟ ಒಂದನ್ನೇ ಅವನು ಸಾಕು ಅಂತ ಹೇಳೋದು. ಅದು ಬಿಟ್ಟು ಯಾವ್ದನ್ನೇ ತೃಪ್ತಿ ಸಿಗಲ್ಲ ಸರ್. ಸರ್, ನಾನು ಡ್ರೈವರ್ ಆಗಿರೋದ್ರಿಂದ ಒಂದ್ ಮಾತು ಹೇಳ್ತೀನಿ ಸರ್. ಕಾಲಚಕ್ರ ಅನ್ನೋದು ಹೇಗೆ ನಿಲ್ಲದಿಲ್ವೋ ಹಂಗೆ ನನ್ನ ಕಾರಿನ ಚಕ್ರ ಕೂಡ ಯಾವತ್ತು ನಿಲ್ಲೇಬಾರ್ದು ಸರ್. ದಿನ ಬೆಳಗಾದ್ರೆ ಅದು ತಿರುಗ್ತಾ ಇರ್ಬೇಕು, ನನ್ನ ಕಾಲು ಸವಿತಾ ಇರ್ಬೇಕು. ಕಷ್ಟ ಇಲ್ದೆ ಬದುಕೆ ಅಲ್ಲ ಸರ್. ದಿನ ಬೆಳಗ್ಗೆ ಎದ್ದು ಹೊಸ ಹೊಸ ಕಷ್ಟಗಳನ್ನ ಅನುಭವಿಸ್ಬೇಕು. ಎಲ್ಲಿವರೆಗೂ ಸಮುದ್ರದಲ್ಲಿ ಅಲೆಗಳು ಇರುತ್ತೋ ಅಲ್ಲಿವರೆಗೂ ಮನುಷ್ಯನ ಜೀವನದಲ್ಲಿ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಸರ್. ಒಂದ್ ಅಲೆ ದೊಡ್ಡದಾಗಿರುತ್ತೆ, ಇನ್ನೊಂದ್ ಅಲೆ ಚಿಕ್ಕದಾಗಿರುತ್ತೆ. ಹೆಂಗೆ ನಾವು ಅಲೆಗಳ ಜೊತೆ ಆಟ ಆಡಿ ಖುಷಿ ಪಡ್ತೀವೋ, ಕಷ್ಟ ಸುಖಗಳ ಜೊತೆಗೂ ಹಂಗೆ ಆಟ ಆಡೋದ್ ಕಲ್ತ್ಕೋಬೇಕು ಸರ್. ಅಳಬೇಕು, ನಗಬೇಕು, ಅಳ್ತಾ ನಗಬೇಕು, ನಗ್ತಾ ಅಳದನ್ನು ಕಲ್ತ್ಕೋಬೇಕು ಸರ್. ತುಟಿ ಮತ್ತೆ ಕಣ್ಣನ್ನು ಭಗವಂತ ಒಂದೇ ಮುಕ್ತಲ್ಲಿ ಕೊಟ್ಟಿದ್ದಾನೆ. ಆದ್ರೆ ತುಟಿ ನಗೋದ್ನ ಕಣ್ಣು ನೋಡಲ್ಲ, ಕಣ್ಣಲ್ಲಿ ನೀರ್ ಬರೋದ್ನ ತುಟಿ ಗಮನಿಸಲ್ಲ. ಬದುಕು ಅಂದ್ರೆ ಅದೇ ಹೋರಾಡೋದೇ ತೃಪ್ತಿ. ಹೋರಾಡ್ತಾ ಬದುಕದೆ ಸಂತೃಪ್ತಿ. ಏನ್ ರೋಹಿಣಿ, ಇವನು ಮನೇಲಿ ಭಾಷಣ ಹೊಡಿತಾನೆ ಅನ್ಕೊಂಡ್ರೆ ಇಲ್ಲೋ ಭಾಷಣ. ಗುಡ್. ಗಂಡ ಹೆಂಡತಿ ಮಧ್ಯೆ ಜಗಳ ಆದ್ರೆ ಮೊದ್ಲು ಸಾರಿ ಕೇಳೋರು ಯಾರು? ಅಯ್ಯೋ, ನಾವು ಜಗಳ ಆಡಲ್ಲ, ನಾವು ಆದರ್ಶ ದಂಪತಿಗಳು, ದಿ ಬೆಸ್ಟ್ ಕಪಲ್. ಹೌದು, ಎಲ್ಲಿ ಜಗಳ ಇರುತ್ತೋ ಅಲ್ಲಿ ಪ್ರೀತಿ ಇರಲ್ಲ ಅನ್ನೋದು ನನ್ನ ನಂಬಿಕೆ. ನಾವು ಪ್ರೀತಿಸೋರು ಏನೇ ಆಗಿರ್ಲಿ, ಏನೇ ಸಿಚುವೇಶನ್ ಬರ್ಲಿ, ಅದನ್ನ ತಲೆಗೆ ಹಾಕೊಳ್ದೆ ಬದುಕೋದನ್ನ ಕಲಿಬೇಕು. ಆಬ್ವಿಯಸ್ಲಿ ರವಿನೇ ಸಾರಿ ಕೇಳ್ಬೇಕು ಸರ್. ನಮ್ದು ಲವ್ ಮ್ಯಾರೇಜ್. ಅಪ್ಪ ಅಮ್ಮ ಇಡೀ ಫ್ಯಾಮಿಲಿನೇ ಬಿಟ್ಟು ಬಂದಿದ್ದೀನಿ ನಾನು. ಸೊ ಆಬ್ವಿಯಸ್ಲಿ ರವಿನೇ ಸಾರಿ ಕೇಳ್ಬೇಕು. ನಾನೇ ತಪ್ಪು ಮಾಡಿದ್ರು ರವಿನೇ ಸಾರಿ ಕೇಳ್ಬೇಕು. ಆಗ್ಲೇ ಪ್ರೀತಿಗೆ ಬೆಲೆ ಸಿಗೋದು. ಶ್ಯೂರ್ ಸರ್, ನನ್ನ ನಂಬಿ ಬಂದವಳ ಮುಂದೆ ತಲೆ ತಗ್ಸೋದ್ರಲ್ಲಿ ಯಾವ ತಪ್ಪು ಇಲ್ಲ. ನಾನೇ ಸಾರಿ ಕೇಳ್ತೀನಿ. ಓಕೆ, ನೆಕ್ಸ್ಟ್. ಸರ್, ನಾನು ಮೀನಾ ಭಯಂಕರ ಜಗಳ ಆಡ್ತೀವಿ ಸರ್. ದಿನ ಬೆಳಗಾದ್ರೆ ಯಾವ್ದೋ ಒಂದ್ ವಿಷಯಕ್ಕೆ ನಾವಿಬ್ರು ಜಗಳ ಆಡ್ತಿದ್ರೆ ಇಬ್ರಿಗೂ ಸಮಾಧಾನನೇ ಇರೋದಿಲ್ಲ. ಆದ್ರೆ ಸರ್, ನಾನ್ ಸತ್ಯ ಹೇಳ್ತೀನಿ, ಇಬ್ರು ಸಾರಿನೇ ಕೇಳಲ್ಲ ಸರ್. ಸರ್, ಸಾರಿ ಅನ್ನೋ ಪದದಲ್ಲಿ ಅರ್ಥನೇ ಇಲ್ಲ. ಅವ್ರು ತುಂಬಾ ಬೇಜಾರಲ್ಲಿದ್ರೆ ನನ್ಗದ್ ಗೊತ್ತಾಗತ್ತೆ. ಅದಕ್ಕೆ ಅವ್ರ ಬೇಜಾರ್ನ ಕಮ್ಮಿ ಮಾಡೋದಕ್ಕೋಸ್ಕರ ಅವ್ರಿಗೆ ಇಷ್ಟವಾದ ತಿಂಡಿ ಮಾಡ್ಕೊಡ್ತೀನಿ. ಸರ್, ಜೊತೆಗೆ ನಾನು ಏನ್ ಕಮ್ಮಿ ಇಲ್ಲ. ನಮ್ ಹೆಂಗಸರು ಬ್ಯಾನೆ ಮಾಡ್ಕೊಂಡಿದ್ದಿಲ್ಲ ಅಂತ ನನ್ಗೆ ಗೊತ್ತಾಗ್ಬಿಟ್ರೆ ಸಾಕು, ಅವಳಿಗೆ ನಾನು ಆಚೆ ಕಡೆಯಿಂದ ಹಲ್ವಾಗಿ ಏನಾದ್ರು ತಗೊಂಡ್ಬಿಡ್ತೀನಿ. ಜೊತೆಗೆ ಮಲ್ಗೆ ಹೂವೆಲ್ಲ ತಂದ್ಕೊಡಲ್ಲ. ಓಲ್ಡ್ ಫ್ಯಾಷನ್ ಅದು. ಯಾಕಿದೆ ಈ ಒಮ್ಮೆ ದಿನ ಬೆಳಗಾದ್ರೆ ಹೂವಿನ ರಾಶಿ ನೋಡ್ತಾ ಇರ್ತದೆ. ಸುಮ್ನೆ ಹೂ ಕೊಟ್ರೆ ಅಲಕ್ಷ ಮಾಡ್ಕೊಂಡ್ಬಿಡ್ತಲೆ ಅಂದ್ಬಿಟ್ಟು ಇವಳಿಗೆ ಸ್ವೀಟು, ಖಾರ, ಬೂಂದಿ, ಮಿಕ್ಸ್ಚರ್ ಅಂತ ಏನಾದ್ರು ತಂದ್ಕೊಡ್ತಾ ಇರ್ತೀನಿ. ಸಾರ್, ನೀವು ಬೈದ್ರು ಪರವಾಗಿಲ್ಲ, ಇನ್ನೊಂದ್ ಸತ್ಯ ಹೇಳ್ಬಿಡ್ತೀನಿ. ಏನ್ ಗೊತ್ತಾ, ಈ ಒಮ್ಮೆ ತಿಂಡಿ ಮಾಡ್ತೀನಿ ಸಾರ್. ಸಾರ್, ರುಚಿಯಾಗಿ ಏನಾದ್ರು ತಂದ್ಕೊಟ್ಬಿಟ್ರೆ ಒಂದ್ಸಲೇ ನನ್ನ ಕ್ಷಮಿಸ್ತಾ ಇರ್ತಾಳೆ. ಸಾರಿಗಿರಿ ಎಲ್ಲ ನಾವು ಕೇಳೋದೇ ಇಲ್ಲ ಸರ್. ರೋಹಿಣಿ, ಯಾರು ಸಾರಿ ಕೇಳ್ತಾರೆ ಅಂತ ಕೇಳಿದ್ರೆ ನಾವಿಬ್ರು ಸಾರಿ ಕೇಳಲ್ಲ ಅಂತ ಹೇಳ್ತಾ ಇದಾರೆ. ತಳ್ಕೊಂಡ್ ಸರಿಯಾಗಿ ಬೈತ್ ಕಳಿಸ್ತಾರೆ ನೋಡಿ ಜಡ್ಜ್ಗಳು. ಓಕೆ, ಇಲ್ಲಿಗೆ ಇವತ್ತಿನ ನಮ್ಮ ಇವೆಂಟ್ಸ್ ಮುಗ್ದಿದೆ. ಕಾಂಪಿಟೇಷನ್ ರಿಸಲ್ಟ್ ಮಾತ್ರ ಬಾಕಿ ಇರೋದು. ಸೊ ನೀವು ನಿಮ್ಮ ಹೆಂಡತಿರ್ ಜೊತೆನೆ ನಿಮ್ಮ ಸೀಟಲ್ಲಿ ಹೋಗಿ ಕೂತ್ಕೋಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದೀನಿ. ಅಯ್ಯೋ ಅಕ್ಕಮ್ಮ, ನೀವೇನ್ ರಿಕ್ವೆಸ್ಟ್ ಮಾಡ್ಕೊಬಿಡಿ, ಬಿಡಿ, ನಾವೇ ಕೂತ್ಕೋತೀವಿ. ನಿಂತು ನಡ ನೋವಂತಿದೆ. 6 ಜೋಡಿಗಳ ಆಟ ಮತ್ತು ಅವರು ಪ್ರಶ್ನೆಗೆ ಕೊಟ್ಟಂತ ಉತ್ತರ ನಮ್ಗೆ ತುಂಬಾ ಖುಷಿ ಕೊಡ್ತು. ಮನೋಜ್ ಮತ್ತೆ ರೋಹಿಣಿ ವಿನ್ ಅಲ್ವಾ?
ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಇರ್ರಿ, ನೀವೇ ಮಾತಾಡೋ ಹಾಗಿದ್ರೆ ನಾವು ಜಡ್ಜಾಗಿ ಯಾಕೆ ಬಂದಿರ್ಬೇಕು? ನಮಗ್ ಪ್ರೈಸ್ ಕೊಡೋಕೆ. ಪ್ರೈಸ್ ಕೊಡ್ಬೇಕಾ ನಿಮ್ಗೆ? ಮತ್ತೆ ಬ್ರಿಲಿಯಂಟ್ ಆನ್ಸರು ನಮ್ದೇ ತಾನೇ ಇರೋದು. ಓಹೋ, ನೀವ್ ಆನ್ಸರ್ ಮಾಡಿದ್ದೆಲ್ಲ ಪಾಲಿಶ್ಡ್ ಆನ್ಸರ್, ನಿಜ ಅಂತ ನಮಗ್ ಅನ್ನಿಸ್ಲಿಲ್ಲ. ಹಲೋ ಸರ್, ನಿನ್ ಕ್ವಶನ್ಸ್ಗೆ ನಾವು ಆನ್ಸರ್ ಕೊಡ್ಬೇಕು. ನಮ್ ಆನ್ಸರ್ಸ್ಗೆ ಸಾಕ್ಷಿಗಳು ಎಲ್ರಿಂದ ಕೊಡೋದು? ನಾವ್ ಕೊಡ್ತೀವಿ ಸರ್. ಬೇಕಾ ಸಾಕ್ಷಿ? ಅದನ್ನ ಪ್ಲೇ ಮಾಡ್ರಪ್ಪ. ಏನ್ ಇವ್ರೆ? ನೋಡ್ರಿ, ಗೊತ್ತಾಗುತ್ತೆ. ಅಯ್ಯೋ, ಅವನಿಗೆ ಅಮ್ಮನ್ ಕಂಡ್ರೇನೆ ಆಗಲ್ಲ. ತಾಯಿ ಮಗನ ಸಂಬಂಧಕ್ಕೆ ದೊಡ್ಡ ಕಳಂಕ ಅವನು. ಇಷ್ಟೊತ್ತು ಆ ಸೂರ್ಯ ಸುಳ್ಳು ಹೇಳಿ ಗೆಲ್ತಿದ್ದ, ಈಗ ನಾನು ಸುಳ್ಳು ಹೇಳ್ತೀನಿ. ಅದೇನಪ್ಪಾ ಅಂತ ಅಂದ್ರೆ ಎಲ್ರಿಗೂ ಸಹಾಯ ಮಾಡ್ಬೇಕು ಅನ್ನೋದು. 4 ದಿನ ಬದುಕಿದ್ರು 4 ಜನಕ್ಕೆ ಸಹಾಯ ಮಾಡಪ್ಪ ಅಂತ ಅಮ್ಮ ಹೇಳಿದಾರೆ ಅಂತ ಕೂಸಿಗ್ ಬಿಡ್ತೀನಿ. ಆ ಬದ್ಮಸ್ ಜಡ್ಜು ಇದನ್ನ ನಂಬಿ ಕೊಡೋ ಅಂತ ಹತ್ಬಿಡ್ಬೇಕು. 1 ಲಕ್ಷ ಕೊಡೋ ಜಾಗದಲ್ಲಿ 2 ಲಕ್ಷ ಕೊಟ್ಬಿಡ್ಬೇಕು. ಹಂಗ್ ಮಾಡ್ತೀನಿ. ಏನಾದ್ರೂ ಮಾಡಿ ಮನೋಜ್, ಒಟ್ನಲ್ಲಿ ಆ 1 ಲಕ್ಷ ನಮ್ ಕೈ ಸೇರ್ಬೇಕು ಅಷ್ಟೇ. ಸೇರುತ್ತೆ, ನೋಡ್ತಾ ಇರೋ. ನಿಮ್ ಬಾಯಿಗೆ ಬಾಳೆಗೋನೇನೆ ತಾಕ. ಜನ್ಮಗಳು ಜನ್ಮಗಳೇನೋ ನಿಮ್ದು. ನಿಮ್ದು ಜನ್ಮಗಳ ಏನ್ ಸುಮ್ನೆ ಇರ್ಬೇಕಾ? ಕ್ರಿಮಿಕೇಟ್ಗಳು ಇವ್ರು. ಆಯ್ತು, ಸುಮ್ನೆ ಕುತ್ಕೊಳ್ಳಿ. ಇವಾಗ ಇರ್ತೀನಿ, ಆಮೇಲೆ ಮಾತಾಡ್ತೀನಿ. ಮನೆಗ್ ಬರ್ಲಿ. ಹಲೋ ಎವ್ರಿಬಡಿ. ಮಾತುಕತೆ, ಅಭಿರುಚಿ, ಅನುಭವ ಎಲ್ಲಾ ರೀತಿ ಚರ್ಚೆಗಳಾದ್ಮೇಲೆ ನಾವು 3 ಜನ ಸೇರಿ ಒಂದ್ ತೀರ್ಮಾನ ತಗೊಂಡಿದ್ದೀವಿ. ಮೊದಲನೇ ಜೋಡಿ ಗಣೇಶ್ ಮತ್ತು ಕಾವ್ಯ. ಇನ್ನು ನಿಮ್ಮಿಬ್ಬರಲ್ಲಿ ಹೊಂದಾಣಿಕೆನೆ ಆಗಿಲ್ಲ ಅಂತ ನಮ್ಗಳ ಅಭಿಪ್ರಾಯ. 2ನೇ ಜೋಡಿ ಕಾರ್ತಿಕ್ ಮತ್ತು ದಿವ್ಯ. ಲವ್ ಮಾಡಿ ಮದುವೆ ಆಗಿದ್ದ ಮಾತ್ರಕ್ಕೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅಲ್ಲ. 3ನೇ ಜೋಡಿ ದಿಲೀಪ್ ಮತ್ತೆ ದೀಪಾ. ನೀವಿಬ್ರು ಈ ಈವೆಂಟ್ ಗೆಲ್ಬೇಕು ಅಂತ ಮಾತ್ರ ಜೊತೆಯಾಗಿ ಬಂದಿದ್ದೀರಾ. ನಿಮ್ಮಿಬ್ಬರಲ್ಲೂ ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಇನ್ನು ರವಿ ಮತ್ತೆ ಶ್ರುತಿ, ನೀವಿಬ್ರು ಇನ್ನು ಮದ್ವೆನೇ ಆಗಿಲ್ಲ. ನೀವಿಬ್ರು ಇನ್ನು ಲವರ್ಸ್ ತರನೇ ಇದ್ದೀರಾ. ಎಸ್, ನಾವಿಬ್ರು ಲೈಫ್ ಲಾಂಗ್ ಲವರ್ಸ್ ಆಗಿ ಇದ್ಬಿಡೋಣ ಅಂತಾನೆ ಪ್ಲಾನ್ ಮಾಡಿದೀವಿ. ಥ್ಯಾಂಕ್ ಯು ನೀವ್ ಹೇಳಿದಕ್ಕೆ. ನಾನು ಫ್ಯಾಮಿಲಿ ಸೆಷನ್ ಕೋರ್ಟ್ ಅಲ್ಲಿ ಜಡ್ಜ್ ಆಗಿದ್ದವಳು. ಜಡೆ ಸರಿಯಾಗಿ ಹಾಕಿಲ್ಲ, ಬೆಳಗ್ಗೆ ಎದ್ದು ಗುಡ್ ಮಾರ್ನಿಂಗ್ ಹೇಳಿಲ್ಲ. ಇಂತ ಚಿಕ್ಕ ಪುಟ್ಟ ಕಾರಣಕ್ಕೆ ಗಂಡ ಹೆಂಡತಿ ಮಧ್ಯೆ ಡಿವೋರ್ಸ್ ಆಗತ್ತೆ. ಹಾಗಿದ್ದು ಮದುವೆ ಆಗಿ 1 ವರ್ಷ ಆಗಿದ್ರು ಗಂಡ ಹೆಂಡತಿ ಜಗಳನೇ ಆಡಿಲ್ಲ ಅಂದ್ರೆ ಖಂಡಿತ ಅವ್ರ ಮಧ್ಯೆ ಕೆಲವು ಗುಟ್ಟುಗಳಿರುತ್ತೆ. ತುಂಬಾ ಸೇಫ್ಟಿ ಗೇಮ್ ಪ್ಲೇ ಮಾಡೋರ್ ಮಾತ್ರ ಜಗಳ ಆಡದೆ ಕೂಲ್ ಆಗಿ ಬದುಕೋಕ್ ಸಾಧ್ಯ. ಯಾವ ಗಂಡ ಹೆಂಡತಿ ತುಂಬಾ ಅನ್ಯೋನ್ಯವಾಗಿರ್ತಾರೆ ಅವ್ರ ಮಧ್ಯೆ ವಾರದಲ್ಲಿ 4 ದಿನ ಖಂಡಿತ ಜಗಳ ಆಗೇ ಆಗತ್ತೆ. ಸೊ ಹಾಗಾಗಿ ಮನೋಜ್ ಮತ್ತೆ ರೋಹಿಣಿ ಅವರು ಬರೀ ಸುಳ್ಳು ಹೇಳಿ ಈ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸಿದರೆ ಅನ್ನೋದು ಸತ್ಯ. ಎಲ್ಲಾ ರೀತಿಯಲ್ಲೂ ನಮಗೆ ನಿಜ ಅನ್ಸಿದ್ದು ಒಂದೇ ಜೋಡಿ. ಗಂಡ ಕುಡಿತಾನೆ, ಎಲ್ಲೋ ಬೀಳ್ತಾನೆ ಅನ್ನೋ ಸತ್ಯವನ್ನ ತಿಳಿದು ಅವನ ಸಂಪಾದನೆ ಮತ್ತೆ ಅವನಿಗೆ ಏನಾದ್ರೂ ಬೇಜಾರಾದ್ರೆ ಅದನ್ನ ಹೇಗೆ ಸರಿಪಡಿಸ್ಬೇಕು ಅಂತ ಯೋಚನೆ ಮಾಡೋ ಹೆಂಡತಿಯ ದಿನನಿತ್ಯದ ದಿನಚರಿ, ಮತ್ತೆ ಎಲ್ಲಿ ಹೋಗ್ತಾರೆ, ಏನ್ ಮಾಡ್ತಾರೆ, ಎಷ್ಟು ಸಂಪಾದನೆ ಮಾಡ್ತಾರೆ, ಸಂಪಾದನೆ ಮಾಡಿದ ಹಣನ ಹೇಗೆ ಖರ್ಚು ಮಾಡ್ತಾರೆ, ಅವಳಿಗೂ ಏನಾದ್ರೂ ಬೇಜಾರಾದ್ರೆ ಗಂಡ ಹೇಗೆ ಸಮಾಧಾನ ಮಾಡ್ತಾನೆ, ಪ್ರತಿಯೊಂದು ತಿಳ್ಕೊಂಡಿರೋ ಗಂಡ. ಅವರ ಮುಖದಲ್ಲಿ ಸ್ವಲ್ಪ ಕೂಡ ಕಲ್ಮಶ ಇಲ್ಲ, ಒಬ್ಬರಲ್ಲೂ ಭೇದ ಭಾವನೂ ಇಲ್ಲ. ಅಂತ ಜೋಡಿ ಇವತ್ತಿನ ಅತ್ಯುತ್ತಮ ಕಪಲ್ಸ್ ಅಂತ ಹೇಳೋದಕ್ಕೆ ನಮಗೆ ತುಂಬಾ ಹೆಮ್ಮೆ ಆಗುತ್ತೆ. ಸೊ ಪ್ಲೀಸ್ ವೆಲ್ಕಮ್ ಆನ್ ದ ಸ್ಟೇಜ್ ಮಿಸ್ಟರ್ ಸೂರ್ಯ ಮತ್ತು ಮೀನಾ. ನಿಲ್ಲಿಸೋಣ ಸಾರ್. ಇದೇನ್ ಸರ್ ಇದು ಮೋಸ? ಅರ್ಧೋಗಿರೋ ಚಕ್ರಿಗಿಂತ ಹತ್ತ. ಇದನ್ನ ಯಾವ ಬ್ಯಾಂಕ್ ಹೋಗಿ ಕೊಟ್ಟರು ತಗೊಳ್ಳೋದೇಲ್ವಲ್ಲ ಸರ್ ಇದು. ನಿಮ್ಮ ಅಕೌಂಟ್ ನಂಬರ್ ಕೊಟ್ಟಿದ್ದೀರಲ್ವಾ, ಅದಕ್ಕೆ ದುಡ್ಡು ಬರುತ್ತೆ. ಇದೇನಿದ್ರು ಫೋಟೋ ವಿಡಿಯೋ ಮಾಡಿರೋ ಚೆಕ್ ಇದು. ಸಾರಿ ಸರ್, ಗೊತ್ತಾಗಿಲ್ಲ. ಅಕ್ಕ ಫೋಟೋ ಅಕ್ಕ ಇಲ್ಲಿ ಬಾರಕ್ಕ, ಇನ್ನು ಮುಂದೆ ಬಾರಕ್ಕ. ಇನ್ನ ದೊಡ್ಡದಾಗ ತೆಗಿಯಕ್ಕ, ನಮ್ಮನೇಲಿ ದೊಡ್ಡದಾಗ ಹಾಕೊಂಡ್ಬಿಡ್ತೀವಿ ಫೋಟೋ. ನಮ್ ತರ ಬಂದವರು ಗಂಡ ಅಂತಿರೋ ಏನ್ರಿ ಯಾಕೆ ಮಕ್ಕ ಸಪ್ ಮಾಡ್ಕೊಂಡಿದ್ರು? ದೊಡ್ಡ ಚಪ್ಪಲ್ ನೋಡಿ. ಮನೋಜ್, ಯಾಕೆ ಬೇಜಾರಾಗಿದ್ದೀರಾ? ರೋಹಿಣಿ, ಕಾಂಪಿಟೇಷನ್ ನಾವೇ ವಿನ್ ಆಗ್ತೀವಿ ಅಂತ ತುಂಬಾ ಕಾನ್ಫಿಡೆನ್ಸ್ ಇತ್ತು, ಆದ್ರೆ ಆಗ್ಲಿಲ್ಲ. ಮದುವೆಗೂ ಮುಂಚೆ ಇಂತ ಕಾಂಪಿಟೇಷನ್ ಅಲ್ಲಿ ನಾವೇ ತಾನೇ ವಿನ್ ಆಗಿದ್ದು. ಅದೇ ನಂಬಿಕೆ ಮೇಲೆ ನಾನು ಇದ್ದೆ. ಹೋಗ್ಲಿ ಬಿಡಿ, ಏನ್ ಮಾಡಕ್ಕಾಗತ್ತೆ. ನಡೀರಿ ಬೇಗ ಬರ್ತೀನಿ. ರೋಹಿಣಿ, ಮನೋಜ್ ಬಂದಾಯ್ತು, ಬೇಗ ಬನ್ನಿ. ಯಾಕೆ ಏನಾಯ್ತೆ? ರೋಹಿಣಿ, ನನಗೆ ನೀವಿಬ್ಬರೇ ವಿನ್ ಆಗ್ತೀರ ಅಂತ ಮುಂಚೆನೆ ಗೊತ್ತಿತ್ತು. ಅದಕ್ಕೆ ನೋಡು, ಆರ್ತಿ ತಟ್ಟೆ ರೆಡಿ ಮಾಡಿ ಇಟ್ಕೊಂಡಿದೀನಿ. ಓ, ಅಚ್ಚಿ ಬೇಗ ಬೇಗ. ಯಾಕೋ ಅಮ್ಮ, ಅದು ಜಸ್ಟ್ ಮಿಸ್ಸು. ಓ, ಹಾಗಾದ್ರೆ ಅವ್ರು ವಿನ್ ಆಗಿದಾರಾ? ದೇವಿ, ಅಂದಿದ್ದೆಲ್ಲ ರೌಂಡ್ಸು ಎಷ್ಟು ಇಂಟ್ರೆಸ್ಟಿಂಗ್ ಆಗಿತ್ತಲ್ಲ. ಹೌದು ಶ್ರುತಿ, ಆದ್ರೆ ನಾವ್ ಗೆದ್ದಿಲ್ಲ ಅನ್ನೋ ಬೇಜಾರು ನಿಂಗಿಲ್ಲ ತಾನೆ? ಹಾಗೇನಿಲ್ಲಪ್ಪ, ಬಟ್ ನಮ್ಮನ್ನ ಬೆಸ್ಟ್ ಲವರ್ಸ್ ಅಂತ ಅಂದ್ರಲ್ಲ, ಆ ಖುಷಿ ಇದೆ ನನಗೆ. ಹೌದು, ನನ್ಗೂ ತುಂಬಾ ಖುಷಿ ಇದೆ. ಸೂರ್ಯ ಮತ್ತೆ ಅದ್ಗೆ ಗೆದ್ರಲ್ವಾ, ಅದಕ್ಕೆ ಇವತ್ತು ತುಂಬಾ ಖುಷಿ ಇದೆ. ಎಸ್ ನಾ ಹೋಗೋಣ. ಬನ್ನಿ. ನೀವಿಬ್ರು ಪಕ್ಕ ಬಮ್ಮ. ಬಾ ರವಿ, ನೀವಿಬ್ರು ವಿನ್ ಆದ್ರ ಪರವಾಗಿಲ್ಲ ಕೊಂಡ್ರು.
ಇಷ್ಟು ಚಿಕ್ಕ ವಯಸ್ಸಲ್ಲೇ ಬೆಸ್ಟ್ ಜೋಡಿ ಅಂತ ಅನ್ನಿಸ್ಕೊಂಡ್ಬಿಟ್ಟಿದ್ದೀರಾ. ನಾನೇನಂತೂ ತುಂಬಾ ಸಂತೋಷ ಆಗ್ತಿದೆ ಕಣೋ. ಅತ್ತೆ, ನಾವಿಬ್ರು ಬೆಸ್ಟ್ ಕಪಲ್ ಅನ್ನೋದು ನಮಗೂ ಗೊತ್ತು. ನೀ ಹಚ್ಚಿ. ಅಮ್ಮ ಅಮ್ಮ ಅಮ್ಮ, ನಾವ್ ಬಿಂದಾಗಿಲ್ಲ. ನೀವು ಗೆದ್ದಿಲ್ವೇನೋ? ಹಾಗಾದ್ರೆ ಬೇರೆ ಯಾರೋ ಗೆದ್ಬಿಟ್ರಾ? ಅಲ್ಲ, ನೀವಿಬ್ಬರಿಗೂ ಸರಿಯಾಗಿ ಆಡಕ್ಕೆ ಬರ್ಲಿಲ್ವೇನ್ರ? ಅದಕ್ಕೇನೆ ಈಗ ಒಂದು ಆಟದಲ್ಲಿ ಸೋಲು ಗೆಲುವು ಅನ್ನೋದು ಸಹಜ ಕಣೆ. ಅದೇನ್ ಸೋಲು ಗೆಲ್ವ ಕೊಡಿಲಿ. ಅಣ್ಣ, ಓ ಕುಸುಮಮ್ಮ, ಬನ್ನಿ ಬನ್ನಿ ಬನ್ನಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಅಕ್ಕ ಬಾಬಾ ಮನೆಗ್ ಬಂದ್ರಾ? ಇನ್ನು ಇಲ್ಲಮ್ಮ. ಇವ್ರ ಜೊತೆಗೆ ಹೋದ್ರೆ ಸ್ಟೇಜ್ ಅಲ್ಲಿ ಒಂದ್ ಫೋಟೋ ಸಿಗುತ್ತೆ ಅನ್ನೋ ಆಸೆಲಿ ಇಬ್ರು ಹೋಗಿದ್ರು. ಪಾಪ ಸೋತೋದ್ರಲ್ಲ. ಅವನದ್ ಯಾವ ಬಾರಲ್ಲಿ ಕುಳಿತಿದಾನೋ, ಇವಳು ಅವನಿಗೋಸ್ಕರ ಕಾಯ್ಕೊಂಡು ಅದ್ ಯಾವ ಬೀದಿಯಲ್ಲಿ ನಿಂತಿದ್ದಾಳೆ ಏನೋ. ಏಯ್ ಶಾಂತಿ. ಏನ್ರಿ, ನಾನು ಹೇಳಿದ್ ಸರಿ ತಾನೆ? ಅಲ್ಲ ಕಣೆ, ನಾನ್ ಹೇಳ್ತೀನಿ ಕೇಳು. ಈ ತುಂಬಾ ಉರಿ ಇರುವಂತ ಖಾರ ದೊಡ್ಡ ಮೆಣಸಿನಕಾಯಿ ತಗೊಂಡು ಅದನ್ನ ಮೆಣಸಿನ ಖಾರದಲ್ಲಿ ಮತ್ತೆ ಅದ್ದಿ ಅದಕ್ಕೆ ಸುತ್ತ ಮೆಣಸು ತೋರಿ ಅದನ್ನ ನಿನ್ನ ಬಾಯಿ ತುರುಕ್ಬೇಕು ಕಣೆ. ಆಗ ಎಲ್ಲ ಸರಿಯಾಗತ್ತೆ. ನಿನ್ ಬಾಯಿ ಶುದ್ಧ ಆಗ್ಬೋದೇನು. ಕೀಚಕಿ ತರ ಆಡ್ತಾ ಇದೀಯಾ. ಅಲ್ಲೇನ್ ನೋಡ್ತೇವೆ ಬಿಡು. ಯಾರ್ದೋ ಮದುವೆ ಮೆರವಣಿಗೆ ಇರ್ಬೇಕು, ಹೋಗ್ತಾ ಇದೆ. ಸರಿ, ಯಾವ್ದೋ ದೇವ್ರ ಮೆರವಣಿಗೆ ಇರ್ಬೇಕು. ತಲೆ ಕೆಟ್ಟಿದೇನೋ ಅವನಿಗೆ. ಏನು ಇದನ್ನ ವಿನ್ ಆಗಿರೋದಕ್ಕೆ ಸೆಲೆಬ್ರೇಷನ್. ಏನು ಹೇಳ್ತಿದ್ಯಾ? ಹೌದಮ್ಮ, ಗೆದ್ದಿದ್ದು ಸೂರ್ಯ ಮತ್ತೆ ಅದ್ಗೆ. ಆ ಮೂರ್ಖನು ತನ್ನ ಮಾತಿನಿಂದ ಗುರುತಿಸಲ್ಪಡುತ್ತಾನೆ ಮತ್ತು ಅದು ತನ್ನ ಮೌನದಿಂದ. ಬುದ್ಧಿವಂತ ವ್ಯಕ್ತಿ. ನಾವು ಒಬ್ಬ ನಿಷ್ಪ್ರಯೋಜಕ ವ್ಯಕ್ತಿಯನ್ನು ಅವನ ಮಾತಿನಿಂದ ನಿರ್ಣಯಿಸಲು ಸಾಧ್ಯವಿಲ್ಲ. ಒಬ್ಬ ಬುದ್ಧಿವಂತ ವ್ಯಕ್ತಿಯೂ ಸಹ ಆವಿಷ್ಕಾರ ಮಾಡಬಹುದು. ನೀವು ಒಬ್ಬ ವ್ಯಕ್ತಿಯನ್ನು ಅವರ ಮೌನದಿಂದ ಹುಡುಕಬಹುದು. ಚಾಣಕ್ಯ ಕೂಡ ಇದನ್ನು ಆಶ್ಚರ್ಯಕರವಾಗಿ ಹೇಳುತ್ತಾನೆ. ಇದರಿಂದ ಒಬ್ಬ ವ್ಯಕ್ತಿಯು ಏನು ಅರ್ಥಮಾಡಿಕೊಳ್ಳುತ್ತಾನೆ, ನೀವು ಯಾವಾಗ, ಎಲ್ಲಿ ಮತ್ತು ಎಷ್ಟು ಮಾತನಾಡಬೇಕು. ಒಬ್ಬ ವ್ಯಕ್ತಿ ಯಶಸ್ವಿಯಾಗುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ. ನೀವು ಅದನ್ನು ಹೇಗೆ ನಿಲ್ಲಿಸಲು ಸಾಧ್ಯವಿಲ್ಲ. ಅದು ಬಿಲ್ಲಿನಿಂದ ಹೋಯಿತು. ಬಾಣವು ಹಿಂತಿರುಗುವುದಿಲ್ಲ, ನಿನ್ನ ಬಾಯಿಯೂ ಹಿಂತಿರುಗುವುದಿಲ್ಲ. ಬಂದ ಮಾತು ಮತ್ತೆ ಬರುತ್ತದೆ. ನಿಮ್ಮ ಮಾತುಗಳು ಹಿಂತಿರುಗುವುದಿಲ್ಲ, ಅವು ನಿಮಗೆ ಶಕ್ತಿಯನ್ನು ಸಹ ನೀಡುತ್ತವೆ. ಬಹುಶಃ ನಿಮ್ಮ ಮಾತುಗಳು ನಿಮಗೂ ದೌರ್ಬಲ್ಯವಾಗಿರಬಹುದು. ಬಹುಶಃ ನೀವು ಸರಿಯಾದ ಸಮಯದಲ್ಲಿ ಮೌನವಾಗಿರಬಹುದು. ನೀವು ಅದನ್ನು ಉಳಿಸಿಕೊಂಡರೆ ನಿಮಗೆ ಅನೇಕ ಸಮಸ್ಯೆಗಳು ಎದುರಾಗುತ್ತವೆ. ತಪ್ಪಿಸಬಹುದು, ಆದರೆ ಕೆಲವೊಮ್ಮೆ ನೀವು ಹೇಳುವ ಪ್ರತಿಯೊಂದು ಮಾತು ನಿಮಗೆ ಬಹಳ ಮುಖ್ಯ. ದೊಡ್ಡ ಸಮಸ್ಯೆಗಳನ್ನು ಸೃಷ್ಟಿಸಬಹುದು. ಹಾಗಿದ್ದರೂ ಅವುಗಳಲ್ಲಿ ಕೆಲವು ಅದ್ಭುತವಾಗಿವೆ. ತೋರಿಸಲು ಬೇಕಾಗಿರುವುದಕ್ಕಿಂತ ಹೆಚ್ಚು ಅವರು ಬಹಳಷ್ಟು ಮಾತನಾಡುತ್ತಾರೆ. ಆದರೆ ಕೆಲವರು ಶ್ರೇಷ್ಠ ಧ್ಯಾನಗಳು, ಉಪವ್ಯಕ್ತಿಗಳು ಸಹ, ಪ್ರತಿಭೆ, ಮಹಾನ್ ರಾಜರು ಕೂಡ ಇದನ್ನು ಈಗಾಗಲೇ ಹೇಳಿದ್ದಾರೆ. ಮೌನದಲ್ಲಿ ಎಲ್ಲಾ ಶಕ್ತಿ ಅಡಗಿದೆ. ಏಕೆಂದರೆ ಒಬ್ಬ ಬುದ್ಧಿವಂತ ವ್ಯಕ್ತಿ ನನಗೆ ಎಲ್ಲಿ ಮತ್ತು ಹೇಗೆ ಮಾತನಾಡಬೇಕೆಂದು ತಿಳಿದಿದೆ. ಅದಕ್ಕಾಗಿಯೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಮೌನವನ್ನು ನೀಡುತ್ತಿದ್ದೇನೆ. 6 ಪ್ರಯೋಜನಗಳ ಬಗ್ಗೆ ನಾನು ನಿಮಗೆ ಹೇಳುತ್ತೇನೆ. ಆದ್ದರಿಂದ ಇವುಗಳನ್ನು ತಿಳಿದುಕೊಂಡು ಇಂದಿನಿಂದ ನೀವು ನಂತರ ಇರುವುದಿಲ್ಲ. ಇದು ನಿಮ್ಮಿಂದ ನಿಮಗೆ ತಿಳಿಯುತ್ತದೆ. ಯಾವಾಗ, ಎಲ್ಲಿ ಮತ್ತು ಹೇಗೆ ಮಾತನಾಡಬೇಕು. ಮತ್ತು ನೀವು ಮಾತನಾಡಲು ಇಷ್ಟೇ. ಜನರು ಮಾತನಾಡುತ್ತಾರೆ, ಮೌನ ಅಡ್ಡಿಯಾಗುತ್ತದೆ. ಗಮನ, ನೀವು ಯಾವುದೇ ಗುಂಪಿನಲ್ಲಿದ್ದೀರಿ ಎಂದು ಭಾವಿಸೋಣ. ಚರ್ಚೆಯಲ್ಲಿರುವ ಯಾವುದೇ ಕೆಲಸದ ಸಭೆ. ನೀವು ತರಗತಿಯಲ್ಲಿದ್ದೀರಾ ಅಥವಾ ತರಗತಿಯಲ್ಲಿದ್ದೀರಾ? ಕುಳಿತಾಗ ಇದು ಖಂಡಿತವಾಗಿಯೂ. ಮೌನವನ್ನು ಅನುಭವಿಸುವವರು ಹೇಗೆ ಅನುಭವಿಸಬಹುದು. ಅದು ಜನರ ಗಮನ ಸೆಳೆಯುತ್ತದೆ. ಶಿಕ್ಷಕರು ಮಾತನಾಡುವಾಗಲೆಲ್ಲ ನೀವು ಉಪನ್ಯಾಸ ನೀಡುತ್ತಿದ್ದರೆ ನಿಮ್ಮ ಮನಸ್ಸು, ಅದು ನಿಮಗೆ ಸ್ವಯಂಚಾಲಿತವಾಗಿ ಬದಲಾಗುತ್ತದೆ. ನಿಮಗೆ ವಿಭಿನ್ನ ಆಲೋಚನೆಗಳು ಬರುತ್ತವೆ. ನನ್ನ ಪಕ್ಕದಲ್ಲಿ ಕುಳಿತಿರುವ ಸ್ನೇಹಿತನೊಂದಿಗೆ ಅವರು ಶಿಕ್ಷಕರು ಹೇಳುವುದನ್ನೆಲ್ಲ ಮಾತನಾಡುತ್ತಾರೆ. ಅವು ಹಿನ್ನೆಲೆಯಲ್ಲಿ ಚಲಿಸುತ್ತವೆ. ಆದರೆ ಶಿಕ್ಷಕರು ಮಾತನಾಡುವುದನ್ನು ನಿಲ್ಲಿಸಿದಾಗ ನೀವು ಮಾತನಾಡುತ್ತಿದ್ದರೆ ಗಮನಿಸಿ. ನೀವು ನಿಮ್ಮನ್ನು ನೋಡುತ್ತಿದ್ದರೆ ಆಗ ನಿಮ್ಮ ಗಮನವು ಸ್ವಯಂಚಾಲಿತವಾಗಿ ಆ ಮೌನದ ಕಡೆಗೆ ಬದಲಾಗುತ್ತದೆ. ಸಿಗ್ನಲ್ ನಿಮ್ಮ ಮೆದುಳಿಗೆ ಹೋಗುತ್ತದೆ. ಏನೋ ಆಗಲಿದೆ ಮತ್ತು ನಿಮ್ಮ ಗಮನ ಅದರ ಮೇಲೆಯೇ ಇರುತ್ತದೆ. ಅವಳು ಶಿಕ್ಷಕರ ಕಡೆಗೆ ಹೋಗುತ್ತಾಳೆ. ಶಿಕ್ಷಕಿಯೇಕೆ? ಮಾತು ನಿಂತಂತೆ. ಇದು ನಮ್ಮ ಜೀವನ ಅಂತ ಅನಿಸುತ್ತಿದೆ. ಅದು ಪ್ರತಿದಿನವೂ ಆಗುತ್ತದೆ. ನೀವು ಸಹ. ನಿಮಗೆ ಯಾವಾಗ ಸೂಚಿಸಲಾಗುತ್ತದೆ ನೀವು ಮಾತನಾಡುತ್ತಿದ್ದರೆ ನೀವು ಯಾರು? ಅವರು ನೀವು ಹೇಳುವುದನ್ನು ಕೇಳುವುದಿಲ್ಲ ಮತ್ತು ಅದು ನಿಮಗೆ ಸೂಕ್ತವಾಗಿದೆ. ಅವರು ಪ್ರತ್ಯುತ್ತರಿಸುವುದೇ ಇಲ್ಲ. ಆದರೆ ನೀವು ಪ್ರತ್ಯುತ್ತರಿಸಿದಾಗ, ನೀವು ಮೌನವಾಗಿದ್ದರೆ ಇದ್ದಕ್ಕಿದ್ದಂತೆ ಪ್ರತಿ ಎಲ್ಲರ ಏಕಾಗ್ರತೆ ನಿಮ್ಮ ಕಡೆಗೆ ಬರುತ್ತದೆ. ಮತ್ತು ಅವರು ಬಂದು, ಹೇ, ನೀವು ಯಾರು ಎಂದು ಕೇಳುತ್ತಾರೆ. ಏನಾಯಿತು? ನೀವು ಏನು ಮಾತನಾಡುತ್ತಿಲ್ಲ. ಮೌನವು ನಿಮ್ಮ ಎದುರಾಳಿಯನ್ನು ಗೊಂದಲಗೊಳಿಸುತ್ತದೆ. ನೀವು ಒಂದು ಕೋಣೆಯಲ್ಲಿದ್ದೀರಿ ಎಂದು ಭಾವಿಸೋಣ. ಆಗ ಎಲ್ಲರೂ ಮೌನವಾಗಿರುತ್ತಾರೆ. ನೀವು ಮೌನವಾಗಿರಿ ಮತ್ತು ಕಾಯುತ್ತಲೇ ಇರಿ. ನಂತರ ಕೊಠಡಿ ಎಲ್ಲರ ಏಕಾಗ್ರತೆ ನಿಮ್ಮ ಮೇಲಿದೆ. ಅದು ಬರಲು ಪ್ರಾರಂಭಿಸುತ್ತದೆ ಮತ್ತು ಅವರು ಯೋಚಿಸುತ್ತಾರೆ, ಅವನು ಯಾಕೆ ಏನೂ ಮಾತನಾಡುತ್ತಿಲ್ಲ? ಅವರ ನಿರೀಕ್ಷೆಗಳು ಹೆಚ್ಚಾಗುತ್ತವೆ ಮತ್ತು ನಿಧಾನವಾಗಿ ಎಲ್ಲರೂ ನಿಮ್ಮ ಬಗ್ಗೆ ಯೋಚಿಸಲು ಪ್ರಾರಂಭಿಸುತ್ತಾರೆ. ಇದು ಸ್ನೇಹಿತರು ಯೋಚಿಸುತ್ತಿರುವುದು. ಇದು ಕುಶಲ ತಂತ್ರವಲ್ಲ, ಇದು ಸರಿ.
ನಿಮಗೆ ಸಮಯದ ಪ್ರಜ್ಞೆ ಇದ್ದಾಗ ಈಗ ಎಲ್ಲರೂ ಮೌನವಾಗಿದ್ದಾರೆಂದು ತೋರುತ್ತದೆ. ಎಲ್ಲರ ಏಕಾಗ್ರತೆ ನಿಮ್ಮ ಮೇಲಿದೆ. ನಂತರ ನೀವು ಅದರ ಬಗ್ಗೆ ಮಾತನಾಡಲು ಪ್ರಾರಂಭಿಸುತ್ತೀರಿ. ನಿಮ್ಮ ಮಾತುಗಳನ್ನು ಈಗ 10 ಪಟ್ಟು ಉದ್ದ ಮಾಡಿ. ಮಹಾನ್ ಯೋಧ ಪ್ರಭಾವ ಬೀರುತ್ತಾನೆ. ಸುಂಜು ತನ್ನ ಮೌನ ಶಕ್ತಿಯಿಂದ ಅನೇಕರ ಹೃದಯಗಳನ್ನು ಗೆದ್ದಿದ್ದಾರೆ. ಕೆಲವೊಮ್ಮೆ ಅವನು ತನ್ನ ಶತ್ರುಗಳನ್ನು ಸೋಲಿಸಿದನು. ಮೌನವಾಗಿರಿ ಮತ್ತು ನಿಮ್ಮ ಶತ್ರುಗಳನ್ನು ಕರೆ ಮಾಡಿ. ಆಳವಾದ ಚಿಂತನಾ ಸ್ಥಿತಿಗೆ ಅವನನ್ನು ಹೊತ್ತೊಯ್ಯುವ ಸುಂಜು ಏನು ಹೇಳುತ್ತಾನೆ? ನೀವು ಮಾತನಾಡದೇ ಇರುವಾಗ ನಿಮ್ಮ ಇತರರು ಅನಾನುಕೂಲತೆಯನ್ನು ಅನುಭವಿಸುತ್ತಾರೆ. ಅವರು ಇರುತ್ತಾರೆ ಮತ್ತು ಅವರು ನಿಮ್ಮ ಬಗ್ಗೆ ಯೋಚಿಸುತ್ತಾರೆ. ಈ ರೀತಿ ಪ್ರಾರಂಭಿಸಲು ನಿಮ್ಮ ಯೋಜನೆ ಏನು? ನೀವು ಏನು ಮಾಡಲಿದ್ದೀರಿ? ನಿಮ್ಮ ಮುಂದಿನ ಹೆಜ್ಜೆ ಏನು? ಮತ್ತು ಇದೆಲ್ಲದರ ಬಗ್ಗೆ ಯೋಚಿಸುತ್ತಾ ಅವರು ತಮ್ಮ ಗುರಿಯನ್ನು ಹೊಂದಿಸಿಕೊಂಡರು. ನೀವು ಮೇಲ್ಭಾಗದ ಮೇಲೆ ಕೇಂದ್ರೀಕರಿಸಲು ಸಾಧ್ಯವಿಲ್ಲ ಮತ್ತು ನೀವು ಸುಂಜು ಗೆದ್ದರೆ ಏನು ಹೇಳುತ್ತಾನೆ? ಯಾವಾಗ ಮತ್ತು ಯಾವಾಗ ಮಾತನಾಡಬೇಕೆಂದು ತಿಳಿದಿರುವ ಗೆಲ್ಲು. ಯಾರೊಂದಿಗೂ ಮಾತನಾಡಬಾರದು, ಯಾವಾಗ ಮಾತನಾಡಬೇಕು ಮತ್ತು ಯಾವಾಗ ಮಾತನಾಡಬಾರದು. ಅವರು ಯಾವಾಗ ಗೆಲ್ಲುತ್ತಾರೋ ಯಾರಿಗೆ ಗೊತ್ತು? ಮೌನವು ನಿಮಗೆ ಲೇಸರ್ ತೀಕ್ಷ್ಣವಾದ ಗಮನವನ್ನು ನೀಡುತ್ತದೆ. ಗೌತಮ ಬುದ್ಧ ಏನು ಹೇಳುತ್ತಾನೆ? ಮಾತನಾಡುವ ಮೊದಲು ಈ 3 ಪ್ರಶ್ನೆಗಳು. ಮೊದಲು ನೀವು ಏನು ಎಂದು ನಿಮ್ಮನ್ನು ಕೇಳಿಕೊಳ್ಳಿ. ನೀವು ಮಾತನಾಡುತ್ತಿರುವುದರಲ್ಲಿ ಮೌಲ್ಯವಿದೆಯೇ? ನೀವು ಈಗ ಮಾತನಾಡುವ ಎರಡನೆಯದು ಮುಖ್ಯವಾದ ವಿಷಯವೆಂದರೆ ಮೂರನೆಯದು ನೀವು ಹೇಳುವ ವಿಷಯ. ಅದು ವ್ಯತ್ಯಾಸವನ್ನುಂಟು ಮಾಡುತ್ತದೆಯೋ ಇಲ್ಲವೋ? ಒಂದು ಕಿವಿಯಿಂದ ಮಾತುಗಳನ್ನು ಕೇಳಿ, ಇನ್ನೊಂದು ಕಿವಿಯಿಂದ ಕೇಳಿ. ನೀನು ನನ್ನನ್ನು ಬಿಟ್ಟು ಹೋಗುತ್ತೀಯಾ? ಈ 3 ಪ್ರಶ್ನೆಗಳಿಗೆ ಉತ್ತರಿಸಿ. ನಿಮ್ಮ ಎದುರಿನ ವ್ಯಕ್ತಿಯೊಂದಿಗೆ ಮಾತನಾಡುವಾಗ ನೀವು ಅದನ್ನು ಕಂಡುಕೊಳ್ಳುವುದಿಲ್ಲ, ಆದರೆ ನೀವು ಮೌನವಾಗಿರುವಾಗ ನೀವು ರಾಜ್ಯದಲ್ಲಿದ್ದರೆ ನಿಮ್ಮ ಗಮನ ಈ 3ರ ಮೇಲೆ ಇರುತ್ತದೆ. ಪ್ರಶ್ನೆ ಏಳುತ್ತದೆ ಮತ್ತು ನೀವು ಮಾತನಾಡಲು ಉತ್ತಮ ಪದಗಳನ್ನು ನೋಡಿ. ಅವರು ಮೌನವಾಗಿರಲು ಕಲಿಯುತ್ತಾರೆ ಮತ್ತು ನೀವು 2 ಗಮನಗಳನ್ನು ಒಂದೇ ಸಮಯದಲ್ಲಿ ಪಡೆಯುತ್ತೀರಿ. ನೀವು ಯೋಚಿಸಲು ಸಾಧ್ಯವಾದರೆ ನೀವು ಮಾತನಾಡಬಹುದು, ಆದರೆ ನೀವು ಮಾತನಾಡುವಾಗ ಯೋಚಿಸಲು, ಮಾತನಾಡಲು ಮತ್ತು ಇನ್ನೂ ಯೋಚಿಸಲು ಸಾಧ್ಯವಿಲ್ಲ. 2 ವಿಷಯಗಳು ಒಂದೇ ಸಮಯದಲ್ಲಿ ಎಂದಿಗೂ ಸಂಭವಿಸುವುದಿಲ್ಲ. ಅವರು ಮಾತ್ರ ಹೆಚ್ಚು ಮಾತನಾಡುತ್ತಾರೆ. ಅವರು ಮಾತನಾಡುತ್ತಲೇ ಇರುತ್ತಾರೆ, ಅಷ್ಟೇ ಹೇಳ್ತಾರೆ. ಯಾವುದೇ ಮೌಲ್ಯವಿಲ್ಲ, ಅದೇ ಸಮಯದಲ್ಲಿ ವಿಭಿನ್ನವಾಗಿರುತ್ತದೆ. ವಿಭಿನ್ನ ಭಾವನೆಗಳು ನಮಗೆ ಕೆಲವು ಸಾವಿರ ಭಾವನೆಗಳನ್ನು ಉಂಟುಮಾಡಬಹುದು. ಮನಸ್ಸಿಗೆ ಯೋಚನೆಗಳು ಬರುತ್ತವೆ. ಯಾರು ಹೆಚ್ಚು ಮಾತನಾಡುತ್ತಾರೆ? ಅದು ನಿಜವೆಂದು ಭಾವಿಸಿದರೂ ಸಹ ಅವರು ಯಾವಾಗಲೂ ಹಾಗೆ ಹೇಳುತ್ತಾರೆ. ಅವರಿಗೆ ಜೀವನದಲ್ಲಿ ಮಾತ್ರ ಸಮಸ್ಯೆಗಳಿರುತ್ತವೆ. ಅದು ಸೃಷ್ಟಿಸುವುದಲ್ಲದೆ ಅದನ್ನು ಮೌನವಾಗಿರುವವರು ಗಮನ ಸೆಳೆಯುತ್ತಾರೆ ಮತ್ತು ಏಕಾಗ್ರತೆ ಹೆಚ್ಚಾಗುತ್ತದೆ. ನೀವು ಏನು ಯೋಚಿಸುತ್ತೀರಿ ಎಂದು ಅವರಿಗೆ ಅರ್ಥವಾಗುತ್ತದೆ. ಅವರು ಅದನ್ನು ಮಾಡಬಹುದು ಮತ್ತು ಅವರ ಮೆದುಳಿನೊಳಗೆ ಹೋಗಬಹುದು. ಅನೇಕ ಆಲೋಚನೆಗಳು ಮನಸ್ಸಿಗೆ ಬರುತ್ತವೆ, ಆದರೆ ಅವು ಮೌನವಾಗಿರಿ ಮತ್ತು ಅವರಿಗೆ ಬರುವ ಎಲ್ಲವನ್ನೂ ಅವರಿಗೆ ತಿಳಿಸಿ. ಯಾದೃಚ್ಛಿಕ ಆಲೋಚನೆಗಳು ರಚನೆಯಾಗಿವೆ ಮತ್ತು ಆಗ ಮಾತ್ರ ಅವರು ಮಾತನಾಡುತ್ತಾರೆ. ಅವರಿಗೆ ಮಾತನಾಡಲು ಯಾವಾಗ ಸಮಯ ಬರುತ್ತದೆ? ಮೌನವು ವಿಶ್ವಾಸವನ್ನು ಬೆಳೆಸುತ್ತದೆ. ನೀವು ಇತರರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಿದ್ದೀರಿ. ಒಳ್ಳೆಯದನ್ನು ನಿರ್ಮಿಸಲು ಅಥವಾ ಮಾಡಲು, ಸಂಪರ್ಕಗಳನ್ನು ರಚಿಸಲು ನಂಬಿಕೆ ಬಹಳ ಮುಖ್ಯ ಮತ್ತು ಯಾರಾದರೂ ವಿಶ್ವಾಸ ಗಳಿಸಲು ನಿಮಗೆ ಅಗತ್ಯವಿದೆ. ನಿಮ್ಮ ಮುಂದೆ ಇರುವ ಜನರು ಏನು ಹೇಳುತ್ತಿದ್ದಾರೆ ಎಂಬುದನ್ನು ನೀವು ಕೇಳಬೇಕು. ನಿಮ್ಮ ಕಥೆಯನ್ನು ಹೇಳಿ ಮತ್ತು ಇತರರಿಗೆ ತಿಳಿಸಿ. ನೀವು ಅವರನ್ನು ಮಾತಿನಿಂದ ಸಂತೋಷಪಡಿಸಬಹುದು. ನೀವು ಅವರನ್ನು ಮತ್ತು ಅವರನ್ನು ಮೆಚ್ಚಿಸಬಹುದು. ಅವರಿಗೆ ನಿನ್ನ ಮೇಲೆ ಪ್ರೀತಿ ಇರಬಹುದು, ಆದರೆ ನಾನು ಎಷ್ಟು ಬೇಗ ನಿನ್ನನ್ನು ನಂಬುವುದಿಲ್ಲ. ಆದರೆ ನಿಮಗೆ ಅವರು ಹೇಳುವುದನ್ನು ಕೇಳುವ ಅಭ್ಯಾಸವಿದೆ. ನೀವು ಈ ಪ್ರಶ್ನೆಗೆ ಒಗ್ಗಿಕೊಳ್ಳದಿದ್ದರೆ ಮಾತನಾಡುವ ಬದಲು ಕೇಳುವುದೇಕೆ? ಹಾಗಾದರೆ ಇದು ಮುಖ್ಯ ಅಂತ ನೀವು ಹೇಳುತ್ತೀರಿ. ಖರ್ಚು ಮಾಡುವುದಕ್ಕಿಂತ ಉಳಿತಾಯ ಏಕೆ ಉತ್ತಮ? ನೀವು ಯಾರೆಂಬುದು ಮುಖ್ಯ. ಅವರು ಹೇಳುವುದನ್ನು ಕೇಳುವುದು ಮತ್ತು ಅರ್ಥಮಾಡಿಕೊಳ್ಳುವುದು ಅದು ಅಷ್ಟು ಸುಲಭವಲ್ಲ. ನೀವು ಮೌನವಾಗಿದ್ದೀರಿ. ಅವರು ಹೇಳುವುದನ್ನು ನೀವು ಕೇಳುತ್ತಿದ್ದೀರಿ. ನೀವು ಯಾವಾಗ ಬೇಕಾದರೂ ನಟಿಸಬಹುದು. ಇತರರಿಗೆ ಮಾತನಾಡಲು ಅವಕಾಶ ನೀಡದೆ ನೀವು ನಿಮ್ಮೊಂದಿಗೆ ಮಾತನಾಡುತ್ತಿದ್ದರೆ ನಿಮ್ಮ ಮುಂದಿರುವ ವ್ಯಕ್ತಿ ಅವನು ಯಾವಾಗ ಮೌನವಾಗುತ್ತಾನೆ ಎಂದು ಅವರು ಆಶ್ಚರ್ಯಪಡುತ್ತಾರೆ. ಮತ್ತು ನಾನು ಯಾವಾಗ ಮಾತನಾಡಬೇಕು? ನೀವು ಇತರರ ಬಗ್ಗೆ ಯೋಚಿಸುತ್ತಿದ್ದೀರಿ. ನೀವು ತಿಳಿದುಕೊಳ್ಳಲು ಬಯಸಿದರೆ ಅದನ್ನು ನೀವೇ ಮಾಡಬಹುದು. ಗಮನಿಸುವ ಮತ್ತು ಕೇಳುವ ಕೌಶಲ್ಯಗಳು ಸುಧಾರಿಸುವುದು ಬಹಳ ಮುಖ್ಯ ಮತ್ತು ಅದು ಮೌನದಿಂದ ಮಾತ್ರ ಸಾಧ್ಯ. ಅನೇಕ ಜನರು ಯಾರನ್ನಾದರೂ ಭೇಟಿಯಾದಾಗ ಅದು ಸಂಭವಿಸುತ್ತದೆ. ಅವರು ತಮ್ಮ ಬಗ್ಗೆ ಮಾತ್ರ, ಅವರು ತಮ್ಮ ಜೀವನ ಎಷ್ಟು ಚೆನ್ನಾಗಿದೆ ಎಂದು ಹೇಳುತ್ತಲೇ ಇರುತ್ತಾರೆ. ಅಥವಾ ಅವರ ಜೀವನದಲ್ಲಿ ಎಷ್ಟು ಸಮಸ್ಯೆಗಳಿವೆ. ಅವರು ಸ್ವಲ್ಪ ಸಮಯದವರೆಗೆ ಇದನ್ನೇ ಹೇಳುತ್ತಲೇ ಇರುತ್ತಾರೆ. ಮೌನವಾಗಿರುವವರು ಸಹ ಅದಕ್ಕಾಗಿಯೇ ಅದು ಆರಾಮದಾಯಕವೆನಿಸುತ್ತದೆ. ಅವರು ಮಾತನಾಡುತ್ತಲೇ ಇರುತ್ತಾರೆ. ಆದರೆ ಯಾರೇ ಆಗಿರಲಿ ಯಶಸ್ವಿ ಮತ್ತು ಪ್ರಭಾವಶಾಲಿ ಜನರು ಇದ್ದಾರೆ. ನೀವು ಯಾವಾಗಲೂ ಅವರನ್ನು ಹೆಚ್ಚು ಪ್ರೀತಿಸುತ್ತೀರಿ. ನೀವು ಮಾತನಾಡುತ್ತಿದ್ದರೆ ನೀವು ಅದನ್ನು ನೋಡುತ್ತಿರಲಿಲ್ಲ. ಅವರು ಇತರರಿಗೆ ಪ್ರಶ್ನೆಗಳನ್ನು ಕೇಳುತ್ತಾರೆ. ಅವರು ಅವರ ಬಗ್ಗೆ ತಿಳಿದುಕೊಳ್ಳುತ್ತಾರೆ ಮತ್ತು ಅವುಗಳನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ.
ನೀವು ಅದನ್ನು ಮಾಡಿದಾಗ ಇತರರು ಅದನ್ನು ಮಾಡುತ್ತಾರೆ. ಅವರು ಹೇಳುವುದನ್ನು ನೀವು ಕೇಳುವುದು ಅವರಿಗೆ ಮುಖ್ಯ. ಅವರಿಗೆ ಹೀಗೆ ಅನಿಸುತ್ತದೆ. ನೀವು ಅವರಿಗೆ ಅಮೂಲ್ಯರು ಎಂದು ತೋರುತ್ತದೆ. ಅವರು ಕೊಡುತ್ತಿದ್ದಾರೆ ಮತ್ತು ಇದು ನಿಮ್ಮಿಬ್ಬರಿಗೂ ಮಧ್ಯದಲ್ಲಿ ವಿಶ್ವಾಸವನ್ನು ಬೆಳೆಸುತ್ತದೆ. ಮೌನವು ಶಕ್ತಿಯನ್ನು ಬೆಳೆಸುತ್ತದೆ. ಸ್ನೇಹಿತರು ವಾಸ್ತವವಾಗಿ ನಮ್ಮಲ್ಲಿ ಯಾರಿಗೂ ಅಲ್ಲ. ಮೌನ ನಮಗೆ ಇಷ್ಟವೇ ಅಲ್ಲ ಮತ್ತು ನಾವು ಮೌನಕ್ಕೆ ಹೆದರುತ್ತಿದ್ದರೂ ಸಹ ನಾವು ಅದನ್ನು ಸ್ವೀಕರಿಸಲೇಬೇಕು. ನಾವು ಒಂಟಿತನದ ಬಗ್ಗೆ ಯೋಚಿಸುತ್ತಲೇ ಇರುತ್ತೇವೆ, ಏಕೆಂದರೆ ನಾವು ಎಲ್ಲರೂ ನನ್ನನ್ನು ನೋಡಬೇಕು ಎಂದು ನಾನು ಭಾವಿಸುತ್ತೇನೆ. ನಾನು ಹೇಳುವುದನ್ನು ನೀವು ಕೇಳಬೇಕೆಂದು ನಾನು ಬಯಸುತ್ತೇನೆ ಮತ್ತು ನಾನು ಪ್ರತಿಯೊಬ್ಬರೂ ಅದನ್ನು ಇಷ್ಟಪಡಲು ಬಯಸುತ್ತಾರೆ. ಎಲ್ಲರೂ ಹಾಗೆ ಮಾಡುತ್ತಾರೆ. ಇದೆಲ್ಲವೂ ಇತರ ವ್ಯಕ್ತಿಯ ಗಮನ ಸೆಳೆಯುವುದರ ಬಗ್ಗೆ. ನಾವು ಗಮನ ಸೆಳೆಯಲು ಮಾತನಾಡಲು ಪ್ರಾರಂಭಿಸಿದೆವು. ನಮ್ಮ ಎಲ್ಲಾ ಮಾತುಗಳ ಹಿಂದೆಯೂ ನಾವು ಅದೇ ರೀತಿ ಮಾಡುತ್ತೇವೆ. ಏನೇ ಆದರೂ ಇತರರನ್ನು ಮೆಚ್ಚಿಸುವುದೇ ಉದ್ದೇಶ. ನಾವು ಅವರನ್ನು ಮೆಚ್ಚಿಸಬೇಕು. ನಾವು ಒಳ್ಳೆಯ ವ್ಯಕ್ತಿಯಾಗಲು ಬಯಸುತ್ತೇವೆ. ಅದಕ್ಕಾಗಿಯೇ ನಾವು ನಮ್ಮ ಶ್ರೇಷ್ಠ ವಿಷಯಗಳನ್ನು ನಮಗೆ ನಾವೇ ಹೇಳಿಕೊಳ್ಳುತ್ತಲೇ ಇರುತ್ತೇವೆ. ನಾನು ಮೌನವಾಗಿದ್ದರೆ ನಮಗೆ ಭಯವಾಗುತ್ತದೆ. ನಾನು ಮೌನವಾಗಿದ್ದರೆ ಇತರರಿಗೆ ನಾನು ದುರ್ಬಲನಂತೆ ಕಾಣುತ್ತೇನೆ. ಅದರ ಬಗ್ಗೆ ನನಗೆ ತಿಳಿದಿದೆಯೇ ಎಂದು ಅವರು ನನ್ನನ್ನು ಕೇಳಿದರು. ಏಕೆಂದರೆ ನಾವೆಲ್ಲರೂ ಅರ್ಥಮಾಡಿಕೊಂಡಿದ್ದೇವೆ, ನಾವು ಪರಿಪೂರ್ಣರಲ್ಲ ಎಂದು ನಮಗೆ ತಿಳಿದಿದೆ ಮತ್ತು ನಾವು ಮೌನವನ್ನು ತಪ್ಪಿಸಿ ಮತ್ತು ಸತ್ಯವನ್ನು ಹೇಳಿ ನಾವು ಅಡಗಿಕೊಳ್ಳುತ್ತಲೇ ಇರುತ್ತೇವೆ. ಸ್ನೇಹಿತರೆ, ಮೌನ ಎಂದರೆ ನಾವು. ಹಾಗಾದರೆ ನಾವು ಮೌನವಾಗಿರಬೇಕೇ? ಆಗ ನಾವು ನಮ್ಮಷ್ಟಕ್ಕೆ ನಾವೇ ಮಾತನಾಡಿಕೊಳ್ಳಬಹುದು. ಸತ್ಯ ಏನೆಂದು ತಿಳಿದಾಗ ನಮಗೆ ಸಂತೋಷವಾಗುತ್ತದೆ. ನಾವು ಇಲ್ಲಿಯೇ ಇರಲು ಬಯಸಿದರೆ ಯಾರೊಂದಿಗೂ ವ್ಯವಹರಿಸಬೇಕಾಗಿಲ್ಲ. ಯಾರಾದರೂ ನಮ್ಮೊಂದಿಗೆ ಚೆನ್ನಾಗಿ ವರ್ತಿಸಿದರೂ ಸಹ ನಾವು ನಮ್ಮನ್ನು ಅವಮಾನಿಸಿ ಅಥವಾ ನಿರ್ಲಕ್ಷಿಸಿ ನಾವು ಹಾಗೆ ಮಾಡಿದರೂ ಅದು ನಮ್ಮ ವಾಸ್ತವದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಮೌನಕ್ಕೂ ಯಾವುದೇ ಪರಿಣಾಮವಿಲ್ಲ. ಅದು ನಮಗೆ ಏನು ಅರ್ಥ? ನಮಗೆ ಶಕ್ತಿ ನೀಡುವುದು ನಮ್ಮೊಂದಿಗೆ ಏಕಾಂಗಿಯಾಗಿರುವುದು. ನಾವು ಎಂದಿಗೂ ಮೌನದಲ್ಲಿದ್ದೇವೆ ಎಂದು ಅನಿಸುವುದಿಲ್ಲ. ನಾವು ಹೆಚ್ಚು ಜೀವನವನ್ನು ನಡೆಸುತ್ತೇವೆ, ನಮಗೆ ಹೆಚ್ಚಿನವೂ ಸಿಗುತ್ತದೆ. ನಮಗೆ ಅದು ಇಷ್ಟ ಮತ್ತು ಅದು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಮೌನ ನಮಗೆ ಉತ್ಸಾಹ ನೀಡುತ್ತದೆ. ಇದು ಮಾತುಕತೆಗಳಲ್ಲಿ ನಿಮಗೆ ಸಹಾಯ ಮಾಡುತ್ತದೆ. ನೀವು ಯಾವಾಗ ಮಾತನಾಡುವುದನ್ನು ನಿಲ್ಲಿಸುತ್ತೀರಿ? ನಿಮ್ಮ ಸುತ್ತಮುತ್ತಲಿನವರಿಗೆ ನಿಮ್ಮ ಶಕ್ತಿ ಮತ್ತು ಧೈರ್ಯವನ್ನು ತೋರಿಸಿ. ದೌರ್ಬಲ್ಯಗಳು ತಿಳಿಯದೆಯೇ ಅಡಗಿರುತ್ತವೆ. ಯಾಕೆಂದರೆ ಯಾರೂ ನಿಮ್ಮನ್ನು ಏನೂ ಮಾಡಲು ಸಾಧ್ಯವಿಲ್ಲ ಮತ್ತು ಯಾರೂ ನಿಮ್ಮನ್ನು ಮೋಹಿಸುವುದಿಲ್ಲ. ಅದನ್ನು ಮಾಡಲು ಸಾಧ್ಯವಿಲ್ಲ ಮತ್ತು ಯಾರಿಗೂ ಅದರ ಬಗ್ಗೆ ತಿಳಿದಿಲ್ಲ. ಮೌನ ವ್ಯಕ್ತಿತ್ವದ ಹಿಂದೆ ಯಾವ ರೀತಿಯ ಮನುಷ್ಯ ಇದ್ದಾನೆ? ನಿನ್ನ ಈ ನಿಗೂಢತೆಯಿಂದಾಗಿ ನೀವು ಪ್ರೀತಿಸುವವರು ನಿಮ್ಮನ್ನು ಬಿಟ್ಟು ಹೋಗುತ್ತಾರೆ. ಎಂದಿಗೂ ಹೋಗಬೇಡಿ ಮತ್ತು ನಿಮ್ಮ ಶತ್ರುಗಳು ಸಹ ನಿಮ್ಮ ಎದುರಾಳಿಯು ದಾಳಿ ಮಾಡಿದಾಗ ನಿಮ್ಮ ಮೇಲೆ ದಾಳಿ ಮಾಡಲು ಸಾಧ್ಯವಿಲ್ಲ. ಅವರು ಮೌನವಾಗಿದ್ದರೆ ನಿಮ್ಮ ಮನಸ್ಸು ಈ ಆಲೋಚನೆ ಮನಸ್ಸಿಗೆ ಬರುತ್ತದೆ, ಇದು ಏನು? ಆದ್ದರಿಂದ ನೀವು ಇದರ ಬಗ್ಗೆ ಯೋಚಿಸುತ್ತಿದ್ದೀರಿ. ಹಿಂದಕ್ಕೆ ಸರಿಸಿ ಮತ್ತು ಇತರ ವ್ಯಕ್ತಿಯನ್ನು ಹಾದು ಹೋಗಲು ಬಿಡಿ. ನಾನು ಯೋಚಿಸುತ್ತೇನೆ, ನೀವು ಏನು ಯೋಚಿಸುತ್ತಿದ್ದೀರಿ? ಉದಾಹರಣೆಗೆ, ನೀವು ಒಂದು ಉದ್ಯೋಗವನ್ನು ಹುಡುಕುತ್ತಿದ್ದೀರಿ. ನೀವು ಸಂದರ್ಶನಕ್ಕೆ ಹೋಗಿದ್ದೀರಿ ಮತ್ತು ನಂತರ ನೀವು ನಿಮಗಾಗಿ ಸಂಬಳದ ಬಗ್ಗೆ ಚರ್ಚೆ ನಡೆಯುತ್ತದೆ. ನಂತರ ಇನ್ನೊಂದು ಕಡೆಯಿಂದ ಒಂದು ಮೊತ್ತವನ್ನು ನೀಡಿ, ಆದರೆ ನಿಮಗೆ ಅದಕ್ಕಿಂತ ಹೆಚ್ಚಿನ ಸಂಬಳವಿದೆ. ಹಾಗಾದರೆ ನೀವು ನಿಮ್ಮ ಉತ್ತರವನ್ನು ಒಮ್ಮೆಗೆ ನೀಡಬಹುದು. ಬಿಟ್ಟುಕೊಡಬೇಡಿ, ಸ್ವಲ್ಪ ಸಮಯ ಕಾಯಿರಿ. ದಯವಿಟ್ಟು ಸ್ವಲ್ಪ ಹೊತ್ತು ಮೌನವಾಗಿರಿ. ಯಾರೂ ಆರಾಮದಾಯಕ ಮೌನವನ್ನು ಇಷ್ಟಪಡುವುದಿಲ್ಲ. ಆಗ ನಿಮ್ಮ ಮುಂದೆ ಇರುವ ಜನರು ಖಂಡಿತವಾಗಿಯೂ ಏನನ್ನಾದರೂ ಮಾಡುತ್ತಿದ್ದಾರೆ. ಅವರು ಒಂದು ವಿಷಯದ ಬಗ್ಗೆ ಮಾತನಾಡುತ್ತಾರೆ ಮತ್ತು ಅವರು ಏನು ಮಾತನಾಡುತ್ತಿದ್ದಾರೆಂದು ತಿಳಿದಿರುವುದಿಲ್ಲ. ನಿಮ್ಮಲ್ಲೂ ಇದೇ ರೀತಿಯ ಮಾಹಿತಿ ಇದೆಯೇ? ಅದರ ಕಾರಣದಿಂದಾಗಿ ನೀವು ಅದನ್ನು ಬಹಿರಂಗಪಡಿಸಬಹುದು. ನಿಮಗೆ ಏನು ಬೇಕಾದರೂ ಪ್ರಯೋಜನವಾಗಬಹುದು ಮತ್ತು ಇತರರಿಗೆ ಏನು ಹೇಳಬೇಕು? ಹಾಗಾದರೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಮನವರಿಕೆ ಮಾಡುತ್ತದೆ. ಹಾಗಾಗಿ ನಿಮಗೆ ಇಷ್ಟವಾದರೆ ಖಂಡಿತ ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ಚಂದಾದಾರರಾಗಿ. ಅದರ ಪಕ್ಕದಲ್ಲಿರುವ ಬೆಲ್ ಅಧಿಸೂಚನೆಯ ಮೇಲೆ ಕ್ಲಿಕ್ ಮಾಡಿ. ಸಕ್ರಿಯಗೊಳಿಸಿ. ತುಂಬಾ ಧನ್ಯವಾದಗಳು. ಈ ವಿಡಿಯೋ ನೋಡುತ್ತಿದ್ದೇನೆ.